ನಿನ್ನೆ ನಾನು ಕಲಬುರಗಿಯಲ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ. ಏನಂದರೆ ನಿನ್ನೆ ನಾವೊಂದು ಕಾರ್ಡಿಯಾಕ್ ಚೆಕಪ್ ಫಾರ್ ಪ್ರೆಸ್ ಪರ್ಸನ್ಸ್ ಮಾಡಿದ್ವಿ ಕಲಬುರಗಿಯಲ್ಲಿ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಮಾಧ್ಯಮದಲ್ಲಿ ಇದು ಜಾಸ್ತಿ ಬಿತ್ತರಣೆ ಆಗ್ತಾ ಇರೋದ್ರಿಂದ ಜನರು ಭಯಭೀತರಾಗಿದ್ದಾರೆ. ಅದಕ್ಕೆ ದಯವಿಟ್ಟು ಮಾಧ್ಯಮದವರಿಗೂ ಕೂಡ ನನ್ನ ಮನವಿ ಇದೆ. ಇದು ಏನಂದರೆ ಜನರಲ್ಲಿ ಏನೋ ಒಂದು ತಪ್ಪು ಕಲ್ಪನೆ ಇದೆ, ಇದು ವ್ಯಾಕ್ಸಿನಿಂದ ಆಗಿದೆ, ಅದು ಯಾವುದೇ ಪುರಾವೆ ಇಲ್ಲ. ಇಲ್ಲಿವರೆಗೆ ICMR ಆಗಲಿ ಅನೇಕ ಸಂಸ್ಥೆಗಳು ಇದನ್ನು ಪರಿಶೀಲನೆ ಮಾಡಿದಾಗ ವ್ಯಾಕ್ಸಿನಿಗೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದಾಗ್ಯೂ ಕೂಡ ಇವತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದು, ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ಹಾಸನಲ್ಲಿ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಬಗ್ಗೆ ಒಂದು ವರದಿಯನ್ನು ಇನ್ನೂ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಇನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ, ಏನು ಕಾರಣ ಇರ್ಬೋದು ಅಂಥೇಳಿ. ಹಾಗಾಗಿ ಈ ಒಂದು ಜನರಿಗೆ ಒಂದು ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಯಾರೂ ಆತಂಕ ಪಡಬೇಡಿ. ಇದು ಪೋಸ್ಟ್ ಕೋವಿಡ್ ಕೆಲವು ಒತ್ತಡದಿಂದ ಅಥವಾ ಕಾರ್ಡಿಯಾಕ್ ಇನ್ಸ್ಟೆನ್ಸಸ್ ಆಗಿರೋದು ಸ್ವಲ್ಪ ಹೆಚ್ಚಳ ಆಗಿದೆ ಅಂತ ಗೊತ್ತಾಗಿದೆ. ಆದರೆ ಜನರ ಆತಂಕ ಆಗ್ತಕ್ಕಂಥ ಮಟ್ಟದಲ್ಲಿ ಏನೂ ಇಲ್ಲ. ಒಂದೇ ಏನಂತಂದರೆ, ನಮ್ಮ ಜನರು ಒತ್ತಡದಲ್ಲಿ ವಿಶೇಷವಾಗಿ ಯುವಕರು ಅವರ ಲೈಫ್ ಸ್ಟೈಲು ಅಂದರೆ ಅವರ ಆಹಾರ ಪದ್ಧತಿ, ಅವರ ಸೆಡೆಂಟ್ರಿ ಲೈಫ್ ಸ್ಟೈಲು, ಆಮೇಲೆ ಅವರ ಹ್ಯಾಬಿಟ್ಸು, ಇವೆಲ್ಲನೂ ಕೂಡ ಇವತ್ತು ನಾವು ದಿನೇ ದಿನೇ ನೋಡ್ತಾ ಇದ್ದೀವಿ. ನಮ್ಮ ಯುವಕರು ಪಾಶ್ಚಾತ್ಯ ಒಂದು ಏನು ಆಹಾರ ಪದ್ಧತಿಗೆ ಮೊರೆ ಹೋಗಿ ಈ ರೀತಿ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರ್ಫೇರ್ ಆಗ್ತಾಯಿದೆ. ಅದನ್ನು ಸರಿಪಡಿಸ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಪ್ರತಿ ವರ್ಷ ಒಂದು ಸಾರಿ ನೀವು ನಿಮ್ಮ ಚೆಕಪ್ ಮಾಡಿಕೊಂಡ್ರೆ ಸಾಕು. ಡೆತ್ ರೇಷೋ ಮೊದಲು ಈಗಲೂ ಅಷ್ಟೇ ಇದೆ ಅಂತೀರಾ? ಈಗ ನೋಡಿ, ಈಗ ನಾನು ಪೋಸ್ಟ್ ಕೋವಿಡ್ ಅಂತ ನಾವು ಒಂದು ವೇಳೆ ಅನಲೈಸ್ ಮಾಡಿದರೆ, ಈಗ ನಮ್ಮ ಆಸ್ಪತ್ರೆಗೆ ಬರ್ತಕ್ಕೋ ಸಂಖ್ಯೆ ಜಾಸ್ತಿ ಆಗಿದೆ 15 ದಿವಸದಿಂದ. ಈ ಮಾಧ್ಯಮದವರ ಏನು ಎಲ್ಲ ಕಡೆ ನೀವು ವಿತರಣೆ ಮಾಡ್ತಾ ಇದ್ದೀರಿ. ಹೌದು, ಕರೆಕ್ಟ್. ಇಲ್ಲ ಕರೆಕ್ಟು. ದಿಸ್ ಈಸ್ ಎ ಫೋಬಿಯಾ. ನೋಡಿ, ದಿಸ್ ಈಸ್ ಎ ಫೋಬಿಯಾ. ನೀವು ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ಸು ಹಾಸನದಲ್ಲಿ ಆಗಿರೋದ್ರ ಬಗ್ಗೆ ಹೈಲೈಟ್ ಆದಮೇಲೆ ಇಡೀ ರಾಜ್ಯದಲ್ಲಿ ಈ ರೀತಿ ಅಲ್ಲೊಂದು ಡೆತ್ ಆಗಿದೆ, ಇಲ್ಲೊಂದು ಡೆತ್ ಆಗಿದೆ ಅಂಥೇಳಿ ಜನರಲ್ಲಿ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ದಯವಿಟ್ಟು ತಾವು ಇದು ಕಂಪ್ಲೀಟು ನಾವು ಹಾಸನದೇನು ಸ್ಪೆಸಿಫಿಕ್ಕಾಗಿ ನೀವು ಅಡ್ರೆಸ್ ಮಾಡಿದ್ರಿ, ಅದರ ಒಂದು ಮಾಹಿತಿಯನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ. ಏನಂದರೆ ಅಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ, ಅವ್ರು ಯಾಕೆ ತೀರ್ಕೊಂಡಿದ್ದಾರೆ, ಅದೆಲ್ಲ ಹಿಸ್ಟ್ರಿ ಅನಾಲಿಸಿಸು, ಅವ್ರಿಗೇನು ಕಾರ್ಡಿಯಾಕ್ ಬ್ಯಾಕ್ಗ್ರೌಂಡ್ ಇತ್ತಾ, ಅದೆಲ್ಲವನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಬೇರೆ ಕಡೆ ಓವರಾಲ್ ಸ್ಟಡಿ ಮಾಡಿ ನೋಡಿದಾಗ ಅದು ಸ್ಪೆಸಿಫಿಕ್ಕಾಗಿ ಇದು ವ್ಯಾಕ್ಸಿನ್ ರಿಲೇಟೆಡು ಅಲ್ಲ ಅಂತಕ್ಕಂಥದ್ದು ಈಗಾಗಲೇ ಅನೇಕ ಸ್ಟಡಿಗಳಲ್ಲಿ ಅದು ಗೊತ್ತಾಗಿದೆ. ಹಾಗಾಗಿ ಯಾರೂ ಜನ ಆತಂಕ ಪಡಬೇಡಿ. ನಿಮ್ಮ ಲೈಫ್ ಸ್ಟೈಲ್ ಸುಧಾರಣೆ ಮಾಡ್ಕೊಳ್ಳಿ. ವರ್ಷಿಗೊಮ್ಮೆ ನೀವು ಚೆಕಪ್ ಮಾಡ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿ ಸರಿಯಾಗಿರಬೇಕು, ದಿನಾಲು ವ್ಯಾಯಾಮ ಮಾಡಬೇಕು, ನಿಮ್ಮ ದುಶ್ಚಟಗಳಿಂದ ದೂರ ಇರಬೇಕು. ಎಸ್ಪೆಷಲಿ ಟೊಬ್ಯಾಕೋ ಚಿವಿಂಗ್ ಆಗಿರಲಿ, ಸ್ಮೋಕಿಂಗ್ ಆಗಿರಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ನು, ಇದರಿಂದ ದೂರ ಇದ್ದರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಒಳ್ಳೆಯದಾಗಿರ್ತದೆ. ಗೊತ್ತಿರೋ ಹಾಗೆ ಈ ಬೆಂಗಳೂರಲ್ಲಿ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದೆ. ಆಮೇಲೆ ಕಲಬುರಗಿಯಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದೆ ಆ ಡಿವಿಷನ್ಗೋಸ್ಕರ. ಅಲ್ಲದೆ ನಮ್ಮದು ಮೈಸೂರಲ್ಲಿದೆ. ಆಮೇಲೆ ಹುಬ್ಳಿಯಲ್ಲೂ ಒಂದು ಕಟ್ತಾ ಇದ್ದೀವಿ. ಸುಮಾರು ಒಂದು ವರ್ಷದಲ್ಲಿ ಅದನ್ನು ಕೂಡ ರೆಡಿ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ಗದಗರಲ್ಲಿ ಕ್ಯಾತ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಬೀದರಲ್ಲೂ ಕೂಡ ಈಗ ಎಲ್ಲ ಕೆಲಸ ಆಗಿದೆ, ಅದು ಕಾರ್ಯಾರಂಭ ಆಗಬೇಕಷ್ಟೇ. ಹಾಗಾಗಿ ಈಗಾಗಲೇ ನಾವು ರಾಯಚೂರಲ್ಲಿ ಕ್ಯಾತ್ ಲ್ಯಾಬ್ ಇದೆ. ಎಲ್ಲೆಲ್ಲಿ ಸಾಧ್ಯ ಇದೆ ನಾವು ಮಾಡ್ತಾಯಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಬ್ಳಿಯಲ್ಲಿ ಇದೆ. ಹುಬ್ಳಿಯಲ್ಲಿ ನಮ್ಮ ಕಿಮ್ಸ್ ಹುಬ್ಳಿಯಲ್ಲಿದೆ. ಹಾಗಾಗಿ ಬೇರೆ ಬೇರೆ ಕಡೆ ನಾವು ಎಲ್ಲೆಲ್ಲಿ ಸಾಧ್ಯ ಇದೆ ಮಾಡ್ತೀವಿ. ಅದರ ಅರ್ಥ ಈಗ ನೆಸೆಸಿಟಿ ಇದೆ ಅಂತಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಸರ್ಕಾರದ ಉದ್ದೇಶ ಏನಿದೆ ಅಂದರೆ, ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಪ್ರತಿ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಒಂದು ಟ್ರಾಮಾ ಸೆಂಟರ್ ಇರಬೇಕು. ಅಲ್ಲಿ ಒಂದು ವಿಶೇಷವಾಗಿ ಕ್ಯಾನ್ಸರ್ ಆಸ್ಪತ್ರೆ ಇರಬೇಕು ಅಂತಕ್ಕಂಥದ್ದು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮುಂದಾಲೋಚನೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅನೇಕ ಹೆಜ್ಜೆಗಳನ್ನು ಕೂಡ ಇಟ್ಟಿದೆ. ಇವತ್ತು ನೋಡಿ, ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು
ನಾವು ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ, ಬೆಳಗಾಮಲ್ಲಿ ಪ್ರಾರಂಭ ಮಾಡಿದ್ದೀವಿ, ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದೀವಿ, ರಾಯಚೂರಲ್ಲಿ ಇದೆ ಒಪೆಕ್ಕು, ಮತ್ತು ಈ ಸಾರಿ ನಾವು ಕೊಪ್ಪಳಲ್ಲಿ ಘೋಷಣೆಯನ್ನು ಮಾಡಿದ್ದೀವಿ. ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ಹಾಗಾಗಿ ಮತ್ತು ಈಗಾಗಲೇ ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದೆ, ಮತ್ತು ಬಳ್ಳಾರಿಯಲ್ಲಿ 2 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಬಹುತೇಕ ನಾವು ಇನ್ನೂ ಒಂದು 3 ವರ್ಷದಲ್ಲಿ, ಅಂದರೆ ನಮ್ಮದೊಂದು ಟಾರ್ಗೆಟ್ 5 ವರ್ಷದಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಜೊತೆ ಟ್ರಾಮಾ ಸೆಂಟರು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಒಂದಿಷ್ಟು ಎಕ್ಸ್ಪರ್ಟ್ಸ್ ಅಥವಾ ಒಂದಿಷ್ಟು ಜನ ಶಾಸಕರುಗಳ ಮಾತೇನಂತಂದ್ರೆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಫೆಸಿಲಿಟಿ ಇರುವಂತದ್ದು ಇದ್ರೆ ಅಟ್ಲೀಸ್ಟ್ ಡೆತ್ ರೇಟ್ ಅಥವಾ ಕಡಿಮೆ ಆಗುತ್ತೆ. ಅದಕ್ಕೇನೆ ನೋಡಿ, ಅದಕ್ಕೇನೆ ಮಾಡ್ತಾ ಇರೋದು ನಾವೀಗ. ಈಗ ತಮಗೆ ನಾವು ಹಿಂದಿನ ಸಾರಿ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಒಂದು ಸಂಕಲ್ಪ ಮಾಡಿದ್ವಿ. ಅಂದರೆ ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಕಾನ್ಸೆಪ್ಟ್ ನಾವೇ ತಂದಿದ್ವಿ. ಯಾಕಂತಂದರೆ ನಾವು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಇದ್ದರೆ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ. ಈಗ ಅದು ಬಹುತೇಕ ಭಾಳಷ್ಟು ಜಿಲ್ಲೆಗಳಲ್ಲಿ ಆಗಿವೆ. ಈಗ ನಮ್ಮದು 22 ಮೆಡಿಕಲ್ ಕಾಲೇಜ್ಗಳಾಗಿವೆ. ಈಗ ಅದ್ರ ಜೊತೆಗೆ ನೀವು ಹೇಳ್ತಾ ಇರೋದು ಇದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಹೇಳ್ತಾ ಇದ್ದೀರಿ. ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಇರಲಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ನಾವು ಅನೌನ್ಸ್ ಮಾಡಿ ಈಗ ಅದನ್ನು ನಾವೇ ಇನಾಗ್ರೇಷನ್ ಮಾಡಿದ್ದೀವಿ. ಅಂದರೆ ಕಲಬುರಗಿ, ಬೆಳಗಾಮು ಮತ್ತು ಮೈಸೂರು. ಈಗ ಅದಲ್ಲದೆ ಈ ಸಾರಿನೂ ಕೂಡ ಈ ಒಂದು ಅವಧಿಯಲ್ಲೂ ಕೂಡ ನಾವು ಬಳ್ಳಾರಿ, ಆಮೇಲೆ ಹಿಂದೆ ಹುಬ್ಳಿಯಲ್ಲಾಗಿತ್ತು, ಈಗ ಕೊಪ್ಪಳಲ್ಲಿ ಅನೌನ್ಸ್ ಮಾಡಿದ್ದೀವಿ, ರಾಯಚೂರಲ್ಲಿ ಬಂದಾಗಿರ್ತಕ್ಕಂಥ ಒಪೆಕ್ ಪ್ರಾರಂಭ ಮಾಡಿದ್ದೀವಿ. ಪ್ರತಿ ಜಿಲ್ಲೆಗೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ಹೆಜ್ಜೆ ಹೆಜ್ಜೆಯಾಗಿ ನಾವು ಮಾಡ್ತಾಯಿದ್ದೀವಿ. ನಿನ್ನೆ ನಾನು ಕಲಬುರಗಿಯಲ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ. ಏನಂದರೆ ನಿನ್ನೆ ನಾವೊಂದು ಕಾರ್ಡಿಯಾಕ್ ಚೆಕಪ್ ಫಾರ್ ಪ್ರೆಸ್ ಪರ್ಸನ್ಸ್ ಮಾಡಿದ್ವಿ ಕಲಬುರಗಿಯಲ್ಲಿ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಮಾಧ್ಯಮದಲ್ಲಿ ಇದು ಜಾಸ್ತಿ ಬಿತ್ತರಣೆ ಆಗ್ತಾ ಇರೋದ್ರಿಂದ ಜನರು ಭಯಭೀತರಾಗಿದ್ದಾರೆ. ಅದಕ್ಕೆ ದಯವಿಟ್ಟು ಮಾಧ್ಯಮದವರಿಗೂ ಕೂಡ ನನ್ನ ಮನವಿ ಇದೆ. ಇದು ಏನಂದರೆ ಜನರಲ್ಲಿ ಏನೋ ಒಂದು ತಪ್ಪು ಕಲ್ಪನೆ ಇದೆ, ಇದು ವ್ಯಾಕ್ಸಿನಿಂದ ಆಗಿದೆ, ಅದು ಯಾವುದೇ ಪುರಾವೆ ಇಲ್ಲ. ಇಲ್ಲಿವರೆಗೆ ICMR ಆಗಲಿ ಅನೇಕ ಸಂಸ್ಥೆಗಳು ಇದನ್ನು ಪರಿಶೀಲನೆ ಮಾಡಿದಾಗ ವ್ಯಾಕ್ಸಿನಿಗೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಾಗಿಯೂ ಕೂಡ ಇವತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದು, ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ಹಾಸನಲ್ಲಿ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಬಗ್ಗೆ ಒಂದು ವರದಿಯನ್ನು ಇನ್ನೂ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಇನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ, ಏನು ಕಾರಣ ಇರ್ಬೋದು ಅಂಥೇಳಿ. ಹಾಗಾಗಿ ಈ ಒಂದು ಜನರಿಗೆ ಒಂದು ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಯಾರೂ ಆತಂಕ ಪಡಬೇಡಿ. ಇದು ಪೋಸ್ಟ್ ಕೋವಿಡ್ ಕೆಲವು ಒತ್ತಡದಿಂದ ಅಥವಾ ಕಾರ್ಡಿಯಾಕ್ ಇನ್ಸ್ಟೆನ್ಸಸ್ ಆಗಿರೋದು ಸ್ವಲ್ಪ ಹೆಚ್ಚಳ ಆಗಿದೆ ಅಂತ ಗೊತ್ತಾಗಿದೆ. ಆದರೆ ಜನರ ಆತಂಕ ಆಗ್ತಕ್ಕಂಥ ಮಟ್ಟದಲ್ಲಿ ಏನೂ ಇಲ್ಲ. ಒಂದೇ ಏನಂತಂದರೆ ನಮ್ಮ ಜನರು ಒತ್ತಡದಲ್ಲಿ, ವಿಶೇಷವಾಗಿ ಯುವಕರು, ಅವರ ಲೈಫ್ ಸ್ಟೈಲು ಅಂದರೆ ಅವರ ಆಹಾರ ಪದ್ಧತಿ, ಅವರ ಸೆಡೆಂಟ್ರಿ ಲೈಫ್ ಸ್ಟೈಲು, ಆಮೇಲೆ ಅವರ ಹ್ಯಾಬಿಟ್ಸು, ಇವೆಲ್ಲನೂ ಕೂಡ ಇವತ್ತು ನಾವು ದಿನೇ ದಿನೇ ನೋಡ್ತಾ ಇದ್ದೀವಿ. ನಮ್ಮ ಯುವಕರು ಪಾಶ್ಚಾತ್ಯ ಒಂದು ಏನು ಆಹಾರ ಪದ್ಧತಿಗೆ ಮೊರೆ ಹೋಗಿ ಈ ರೀತಿ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರ್ಫೇರ್ ಆಗ್ತಾಯಿದೆ. ಅದನ್ನು ಸರಿಪಡಿಸ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಪ್ರತಿ ವರ್ಷ ಒಂದು ಸಾರಿ ನೀವು ನಿಮ್ಮ ಚೆಕಪ್ ಮಾಡಿಕೊಂಡ್ರೆ ಸಾಕು. ಡೆತ್ ರೇಷಿಯೋ ಮೊದಲು ಇಷ್ಟಿತ್ತು, ಈಗಲೂ ಅಷ್ಟೇ ಇದೆ ಅಂತೀರಾ? ಈಗ ನೋಡಿ, ಈಗ ನಾನು ಪೋಸ್ಟ್ ಕೋವಿಡ್ ಅಂತ ನಾವು ಒಂದು ವೇಳೆ ಅನಲೈಸ್ ಮಾಡಿದರೆ, ಈಗ ನಮ್ಮ ಆಸ್ಪತ್ರೆಗೆ ಬರ್ತಕ್ಕೋ ಸಂಖ್ಯೆ ಜಾಸ್ತಿ ಆಗಿದೆ 15 ದಿವಸದಿಂದ. ಈ ಮಾಧ್ಯಮದವರ ಈ ಏನು ಎಲ್ಲ ಕಡೆ ನೀವು ವಿತರಣೆ ಮಾಡ್ತಾ ಇದ್ದೀರಿ. ಡೆತ್ ರೇಷಿಯೋ ದಿನಗಳನ್ನು ನೋಡಿದ್ವಿ ಕರೋನಾ ಟೈಮ್. ಹೌದು, ಕರೆಕ್ಟ್. ಆತಂಕ ಎಲ್ರಿಗೂ ಇರುತ್ತೆ. ಇಲ್ಲ ಕರೆಕ್ಟು. ದಿಸ್ ಈಸ್ ಎ ಫೋಬಿಯಾ. ನೋಡಿ, ದಿಸ್ ಈಸ್ ಎ ಫೋಬಿಯಾ. ನೀವು ಈ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ಸು ಹಾಸನದಲ್ಲಿ ಆಗಿರೋದ್ರ ಬಗ್ಗೆ ಹೈಲೈಟ್ ಆದಮೇಲೆ ಇಡೀ ರಾಜ್ಯದಲ್ಲಿ ಈ ರೀತಿ ಅಲ್ಲೊಂದು ಡೆತ್ ಆಗಿದೆ, ಇಲ್ಲೊಂದು ಡೆತ್ ಆಗಿದೆ ಅಂಥೇಳಿ ಜನರಲ್ಲಿ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ದಯವಿಟ್ಟು ತಾವು ಇದು ಕಂಪ್ಲೀಟು ನಾವು ಹಾಸನದೇನು ಸ್ಪೆಸಿಫಿಕ್ಕಾಗಿ ನೀವು ಅಡ್ರೆಸ್ ಮಾಡಿದ್ರಿ, ಅದರ ಒಂದು ಮಾಹಿತಿಯನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ. ಏನಂದರೆ ಅಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ, ಅವ್ರು ಯಾಕೆ ತೀರ್ಕೊಂಡಿದ್ದಾರೆ, ಅದೆಲ್ಲ ಹಿಸ್ಟ್ರಿ ಅನಾಲಿಸಿಸು,
ಅವ್ರಿಗೇನು ಕಾರ್ಡಿಯಾಕ್ ಬ್ಯಾಕ್ಗ್ರೌಂಡ್ ಇತ್ತಾ, ಅದೆಲ್ಲವನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಬೇರೆ ಕಡೆ ಓವರಾಲ್ ಸ್ಟಡಿ ಮಾಡಿ ನೋಡಿದಾಗ ಅದು ಸ್ಪೆಸಿಫಿಕ್ಕಾಗಿ ಇದು ವ್ಯಾಕ್ಸಿನ್ ರಿಲೇಟೆಡು ಅಲ್ಲ ಅಂತಕ್ಕಂಥದ್ದು ಈಗಾಗಲೇ ಅನೇಕ ಸ್ಟಡಿಗಳಲ್ಲಿ ಅದು ಗೊತ್ತಾಗಿದೆ. ಹಾಗಾಗಿ ಯಾರೂ ಜನ ಆತಂಕ ಪಡಬೇಡಿ. ನಿಮ್ಮ ಲೈಫ್ ಸ್ಟೈಲ್ ಸುಧಾರಣೆ ಮಾಡ್ಕೊಳ್ಳಿ. ವರ್ಷಿಗೊಮ್ಮೆ ನೀವು ಚೆಕಪ್ ಮಾಡ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿ ಸರಿಯಾಗಿರಬೇಕು. ದಿನಾಲು ವ್ಯಾಯಾಮ ಮಾಡಬೇಕು. ನಿಮ್ಮ ಈ ದುಶ್ಚಟಗಳಿಂದ ದೂರ ಇರಬೇಕು. ಎಸ್ಪೆಷಲಿ ಟೊಬ್ಯಾಕೋ ಚಿವಿಂಗ್ ಆಗಿರಲಿ, ಸ್ಮೋಕಿಂಗ್ ಆಗಿರಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ನು, ಇದರಿಂದ ದೂರ ಇದ್ದರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಒಳ್ಳೆಯದಾಗಿರ್ತದೆ. ಗೊತ್ತಿರೋ ಹಾಗೆ ಈ ಬೆಂಗಳೂರಲ್ಲಿ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದೆ. ಆಮೇಲೆ ಕಲಬುರಗಿಯಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದೆ ಆ ಡಿವಿಷನ್ಗೋಸ್ಕರ. ಅಲ್ಲದೆ ನಮ್ಮದು ಮೈಸೂರಲ್ಲಿದೆ. ಆಮೇಲೆ ಹುಬ್ಳಿಯಲ್ಲೂ ಒಂದು ಕಟ್ತಾ ಇದ್ದೀವಿ. ಸುಮಾರು ಒಂದು ವರ್ಷದಲ್ಲಿ ಅದನ್ನು ಕೂಡ ರೆಡಿ ಆಗ್ತಾಯಿದೆ. ಅದರ ಜೊತೆಗೆ ಇವತ್ತು ಗದಗರಲ್ಲಿ ಕ್ಯಾತ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಬೀದರಲ್ಲೂ ಕೂಡ ಈಗ ಎಲ್ಲ ಕೆಲಸ ಆಗಿದೆ, ಅದು ಕಾರ್ಯಾರಂಭ ಆಗಬೇಕಷ್ಟೇ. ಹಾಗಾಗಿ ಈಗಾಗಲೇ ನಾವು ರಾಯಚೂರಲ್ಲಿ ಕ್ಯಾತ್ ಲ್ಯಾಬ್ ಇದೆ. ಎಲ್ಲೆಲ್ಲಿ ಸಾಧ್ಯ ಇದೆ ನಾವು ಮಾಡ್ತಾಯಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಬ್ಳಿಯಲ್ಲಿ ಇದೆ. ಹುಬ್ಳಿಯಲ್ಲಿ ನಮ್ಮ ಕಿಮ್ಸ್ ಹುಬ್ಳಿಯಲ್ಲಿದೆ. ಹಾಗಾಗಿ ಬೇರೆ ಬೇರೆ ಕಡೆ ನಾವು ಎಲ್ಲೆಲ್ಲಿ ಸಾಧ್ಯ ಇದೆ ಮಾಡ್ತೀವಿ. ಆದರೆ ಅದರ ಅರ್ಥ ಈಗ ನೆಸೆಸಿಟಿ ಇದೆ ಅಂತಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಸರ್ಕಾರದ ಉದ್ದೇಶ ಏನಿದೆ ಅಂದರೆ ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಪ್ರತಿ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಒಂದು ಟ್ರಾಮಾ ಸೆಂಟರ್ ಇರಬೇಕು. ಅಲ್ಲಿ ಒಂದು ವಿಶೇಷವಾಗಿ ಕ್ಯಾನ್ಸರ್ ಆಸ್ಪತ್ರೆ ಇರಬೇಕು ಅಂತಕ್ಕಂಥದ್ದು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮುಂದಾಲೋಚನೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅನೇಕ ಹೆಜ್ಜೆಗಳನ್ನು ಕೂಡ ಇಟ್ಟಿದೆ. ಇವತ್ತು ನೋಡಿ, ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಾವು ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ, ಬೆಳಗಾಮಲ್ಲಿ ಪ್ರಾರಂಭ ಮಾಡಿದ್ದೀವಿ, ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದೀವಿ, ರಾಯಚೂರಲ್ಲಿ ಇದೆ ಒಪೇಕು, ಮತ್ತು ಈ ಸಾರಿ ನಾವು ಕೊಪ್ಪಳಲ್ಲಿ ಘೋಷಣೆಯನ್ನು ಮಾಡಿದ್ದೀವಿ. ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ಹಾಗಾಗಿ ಮತ್ತು ಈಗಾಗಲೇ ಹುಬ್ಳಿಯಲ್ಲಿ ಕೆಲಸ ಮಾಡ್ತಾಯಿದೆ ಮತ್ತು ಬಳ್ಳಾರಿಯಲ್ಲಿ 2 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಬಹುತೇಕ ನಾವು ಇನ್ನೂ ಒಂದು 3 ವರ್ಷದಲ್ಲಿ, ಅಂದರೆ ನಮ್ಮದೊಂದು ಟಾರ್ಗೆಟ್ 5 ವರ್ಷದಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಜೊತೆ ಟ್ರಾಮಾ ಸೆಂಟರು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಒಂದಿಷ್ಟು ಎಕ್ಸ್ಪರ್ಟ್ಸ್ ಅಥವಾ ಒಂದಿಷ್ಟು ಜನ ಶಾಸಕರುಗಳ ಮಾತೇನಂತಂದ್ರೆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಫೆಸಿಲಿಟಿ ಇರುವಂತದ್ದು ಇದ್ರೆ ಅಟ್ಲೀಸ್ಟ್ ಡೆತ್ ರೇಟ್ ಅಥವಾ ಕಡಿಮೆ ಆಗುತ್ತೆ. ಅದಕ್ಕೇನೆ ನೋಡಿ, ಅದಕ್ಕೇನೆ ಮಾಡ್ತಾ ಇರೋದು ನಾವೀಗ. ಈಗ ತಮಗೆ ನಾವು ಹಿಂದಿನ ಸಾರಿ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಒಂದು ಸಂಕಲ್ಪ ಮಾಡಿದ್ವಿ. ಅಂದರೆ ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಕಾನ್ಸೆಪ್ಟ್ ನಾವೇ ತಂದಿದ್ವಿ. ಯಾಕಂತಂದರೆ ನಾವು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಇದ್ದರೆ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ. ಈಗ ಅದು ಬಹುತೇಕ ಭಾಳಷ್ಟು ಜಿಲ್ಲೆಗಳಲ್ಲಿ ಆಗಿವೆ. ಈಗ ನಮ್ಮದು 22 ಮೆಡಿಕಲ್ ಕಾಲೇಜ್ಗಳಾಗಿವೆ. ಈಗ ಅದ್ರ ಜೊತೆಗೆ ನೀವು ಹೇಳ್ತಾ ಇರೋದು ಇದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಹೇಳ್ತಾ ಇದ್ದೀರಿ. ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಇರಲಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ. ನಾವು ಅನೌನ್ಸ್ ಮಾಡಿ ಈಗ ಅದನ್ನು ನಾವೇ ಇನಾಗ್ರೇಷನ್ ಮಾಡಿದ್ದೀವಿ. ಅಂದರೆ ಕಲಬುರಗಿ, ಬೆಳಗಾಮು ಮತ್ತು ಮೈಸೂರು. ಈಗ ಅದಲ್ಲದೆ ಈ ಸಾರಿನೂ ಕೂಡ ಈ ಒಂದು ಅವಧಿಯಲ್ಲೂ ಕೂಡ ನಾವು ಬಳ್ಳಾರಿ, ಆಮೇಲೆ ಹಿಂದೆ ಹುಬ್ಳಿಯಲ್ಲಾಗಿತ್ತು, ಈಗ ಕೊಪ್ಪಳಲ್ಲಿ ಅನೌನ್ಸ್ ಮಾಡಿದ್ದೀವಿ. ರಾಯಚೂರಲ್ಲಿ ಬಂದಾಗಿರ್ತಕ್ಕಂಥ ಒಪೇಕ್ ಪ್ರಾರಂಭ ಮಾಡಿದ್ದೀವಿ. ಪ್ರತಿ ಜಿಲ್ಲೆಗೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ಹೆಜ್ಜೆ ಹೆಜ್ಜೆಯಾಗಿ ನಾವು ಮಾಡ್ತಾಯಿದ್ದೀವಿ.